ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 167ನೇ ದಿನದ ಬ್ಲಾಗು. ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ, ಒಂದೇ ದಿನ 2 ಬ್ಲಾಗ್ನ ಹಾಕ್ತಾಯಿದ್ದೀನಿ ಅಂತ. ಸೊ ಇದು ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ಟೈಮ್ ಬಂದು 10 ಗಂಟೆ 10:30 ಆಗ್ತಾಯಿದೆ. ಸೊ ಇದು ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಇಲ್ಲ ಶುಕ್ರವಾರ ಬೆಳಗ್ಗೆನೇ ಅಪ್ಲೋಡ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಮಧ್ಯಾಹ್ನ ಅಪ್ಲೋಡ್ ಮಾಡಿದ ವಿಡಿಯೋನೇ ನೈಟ್ 10:30 ಆಗಿದೆ. ಸೊ ಈಗ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಏನಪ್ಪ ಅಂದರೆ ಸ್ವಲ್ಪ ವರ್ಕ್ ಇರೋದ್ರಿಂದ, ಇವತ್ತು ಹಬ್ಬನೂ ಇರೋದ್ರಿಂದ ಆ್ಯಂಡ್ ನೆಟ್ ಇಶ್ಯೂಸ್ ಇರೋದ್ರಿಂದ ನನಗೆ ಆಗಿರಲಿಲ್ಲ. ಆ್ಯಂಡ್ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಸೊ ನೈಟು 8 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಹಿದ್ಕಿನ ಬೇಳೆ ಇತ್ತು, ಅದನ್ನು ನೆನೆಸಿಟ್ಟಿದ್ರು. ಅದನ್ನು ಹಿದ್ಕಿನ ಬೇಳೆ ಮಾಡಿಕೊಂಡು ಉಪ್ಪಿಟ್ಟು ಮಾಡಬೇಕಾಗಿತ್ತು. ಬಂದು ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ ಮಾಡ್ತಾಯಿದ್ದೀನಿ ವ್ಲಾಗ್ನ. ತುಂಬ ಕೆಲಸ ಇದ್ದಿದ್ದರಿಂದ ಹೋಟ್ಲ್ ಹತ್ರ ಇದ್ದು ಮನೆ ಹತ್ರ ಇದ್ದು ತುಂಬ ಕೆಲಸ ಇದ್ದಿದ್ದರಿಂದ ವ್ಲಾಗ್ನ ಮಾಡ್ಕೊಳಕ್ಕಾಗಿರಲಿಲ್ಲ ನಾನು. ಸೊ ಮನೆಗೆ ಬಂದು 8 ಗಂಟೆಯಲ್ಲಿ ಹಿದ್ಕಿನ ಬೇಳೆ ಮಾಡ್ಕೊಂಡಿದ್ದಾದಮೇಲೆ ಏನೇನು ಬೇಕು ಇದಕ್ಕೆ ಉಪ್ಪಿಟ್ಟಿಗೆ ಅದನ್ನೆಲ್ಲದನ್ನೂ ರೆಡಿ ಮಾಡಿಕೊಂಡೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವಿಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಇಷ್ಟೇ ಹೇಳೋಕ್ಕಾಗೋದು. ಯಾಕಂದರೆ ಪ್ರತಿ ಸತಿ ನಾವು ಕೇಳ್ಕೊಳ್ತಾನೆ ಇರ್ತೀವಿ ಸಪೋರ್ಟ್ ಮಾಡಿ ಅಂತ. ಬಟ್ ನಮ್ಮಂಥವ್ರಿಗೆ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಜಸ್ಟ್ ಬಿಡಬಾರ್ದು, ಇದರಿಂದ ಏನಾದರೂ ಒಂದು ಇದು ಮಾಡಬೇಕು ಅನ್ನೋದು ಒಂದು ರೀಸನ್ಗೆ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಹೋಟೆಲ್ಗೆ ಹೋಗಬೇಕು, ಹೋಟೆಲ್ ಹತ್ರ ಅಂಗಡಿ ಹತ್ರ ಬಾ ಅಂತೇಳಿ ಕಾಲ್ ಕೂಡ ಬಂದಿತ್ತು. ಬಟ್ ನಾನು ಹೋದರೆ ಮತ್ತೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ರವೆ ಎಲ್ಲ ಹುರಿದಿಟ್ಟಿದ್ರು ಅಮ್ಮ. ಆಲ್ರೆಡಿ ಅವರು ರವೆನ ಹುರಿದಿಟ್ಕೊಂಬಿಟ್ಟಿರ್ತಾರೆ, ಒಂದು ಬೌಲಲ್ಲಿ ಹಾಕಿ ಇಟ್ಟಿರ್ತಾರೆ. ಸೊ ಅವ್ರಿಗೆ ಚಿಕ್ಕಮ್ಮ ಊಟ ಕಳಿಸ್ಬಿಟ್ಟಿದ್ರು, ಮುದ್ದೆ ಸಾಂಬಾರು ಎಲ್ಲನೂ, ಸಾಂಬಾರಿತ್ತು ಮುದ್ದೆ ಕಳಿಸಿದ್ರು. ಅವ್ರ ಊಟಕ್ಕೆ ಅವ್ರು ರೆಡಿ ಮಾಡ್ಕೊತಾಯಿದ್ರು. ನನಗೂ ಅನ್ನ ಸಾಂಬಾರೆಲ್ಲ ಇತ್ತು. ಬಟ್ ಯಜಮಾನ್ರು ಬಾಯಿ ಬಿಟ್ಟು ಕೇಳಿದರು ಬಟಾಣಿ ಮತ್ತು ಎಕ್ಕಿನ ಬೇಳೆಕಾಳು ಜಾಸ್ತಿ ಹಾಕಿ ರವೆ ಸ್ವಲ್ಪ ಕಡಿಮೆ ಹಾಕಿ ಉಪ್ಪಿಟ್ಟು ಮಾಡಿಕೊಡು ಅಂತ. ಇದು ಸುಮಾರು ದಿನದಿಂದ ಕೇಳ್ತಿದ್ರು. ಬಟ್ ನನಗೆ ಟೈಮ್ ಇರಲಿಲ್ಲ. ಆ್ಯಂಡ್ ಅಡುಗೆ ಏನಾದರೂ ಮಾಡಿಬಿಟ್ಟಿರ್ತೀವಿ, ಅಡುಗೆ ಇರುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅಂತ ಮಾಡಿರಲಿಲ್ಲ. ಬಟ್ ಇವತ್ತು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಮಾಡಿದ್ದು. ಆ್ಯಂಡ್ ಎಲ್ಲನೂ ತೊಳೆದು ಬಿಡೋಣ ಅಂತ ಹೇಳಿಬಿಟ್ಟು ಸಾಂಬಾರೆಲ್ಲ ಬಿಸಿಕ್ಕೆ ಅನ್ನ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಬೌಲ್ಗೆ ಹಾಕಿ ಸೈಡ್ಗೆ ಇಟ್ಟೆ. ಹಾಗೆ ಬಾಣಲೆ ಇಟ್ಬಿಟ್ಟು ಈರುಳ್ಳಿ, ಟೊಮೆಟೊ ಫಸ್ಟು ಬೇಯಿಸ್ಕೊಂಬಿಟ್ಟೆ. ಹಸಿ ಬಟಾಣಿ ಅಂದರೆ ಈಗ ಕಾಯಿ ಸಿಗುತ್ತಲ್ಲ, ಅದು ಕಡಿಮೆ ರೇಟಿಗೆ ಸಿಗ್ತಾ ಇರುತ್ತೆ. KG 40-80 ರೂಪಾಯಿಗೆಲ್ಲ ಸಿಗ್ತಾ ಇರುತ್ತೆ. ಸೊ ಆವಾಗ ತೆಗೆದಿಟ್ಕೊಂಡು ನಾನು ಫ್ರಿಜ್ಜಲ್ಲಿ ಬಿಡಿಸಿ ಇಟ್ಕೊಂಡಿರ್ತೀನಿ. ಅಣ್ಣನ ಪಲಾವ್ ಕೂಡ ಬೇಕಾಗುತ್ತಲ್ಲ, ಅದನ್ನ ಬಿಟ್ಟು 1 kg 2 kg ಬಿಡಿಸಿ ಇಟ್ಟಿರ್ತೀನಿ ನಾನು. ಅದನ್ನೇ ಸ್ವಲ್ಪ ಹಾಕಿ ಹಿದ್ಕಿನ ಬೇಳೆ ಸ್ವಲ್ಪ ಹಾಕಿಬಿಟ್ಟು ಬೇಯೋದಕ್ಕಿಟ್ಟೆ. ಸೊ ಎಣ್ಣೆ ಖಾಲಿಯಾಗಿತ್ತು. ಬಾಕ್ಸಿಗೆ ಎಣ್ಣೆ ಕೂಡ ಹಾಕಿ ಇಟ್ಬಿಟ್ಟು ಆಮೇಲೆ ಅದನ್ನು ಎಲ್ಲ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಸಿಟ್ಲಿದಾದಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ್ದಾದಮೇಲೆ ಏನಿದು ಬೇಯಿಸಿಟ್ಟಿದ್ದೆ ಅಲ್ಲ ಅದನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ರವೆ ಹಾಕಿದ್ದು. ಆ್ಯಂಡ್ ಪಾತ್ರೆ ಅಡುಗೆ ಮಾಡ್ತಾನೆ ಎಷ್ಟಾಗುತ್ತೋ ಅಷ್ಟು ಪಾತ್ರೆ ಕೂಡ ಉಜ್ಕೊಂಬಿಟ್ರೆ ನನಗೆ ಕೂಡ ಈಸಿ ಆಗುತ್ತೆ. ಇಲ್ಲಾಂದರೆ ಹೆವಿ ಆಗಿಬಿಡುತ್ತೆ. ಒಂದೊಂದು ಟೈಮ್ ನಾನು ಕೆಲಸ ಮಾಡೋದಕ್ಕೂ ಇದಿರೋದಿಲ್ಲ. ನೈಟ್ ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ಹೋಗಿ ಮಲಗಿದ್ರೆ ಸಾಕಪ್ಪ, ಯಾರು ಕೆಲಸ ಮಾಡೋರು ಇದನ್ನೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಕಾಗಿರುತ್ತಲ್ಲ, ಸೊ ಟಯರ್ಡ್ ಆಗ್ತಾ ಇರುತ್ತೆ. ಮಲಗಿದ್ರೆ ಸಾಕಪ್ಪ, ಕಣ್ಣು ಮುಚ್ಚಿದ್ರೆ ಸಾಕು ಅನ್ನೋಂಗಿರುತ್ತೆ ನನಗೆ. ಸಾಕು ಅನ್ನೋಂಗೆ ಆಗ್ತಾ ಇರುತ್ತೆ. ನಾನಂತೂ ನೈಟ್ ಟೈಮ್ ಒಂದೊಂದ್ಸತಿ ಪಾತ್ರೆನ ಉಜ್ಜೋದೆಲ್ಲ ಬಿಟ್ಬಿಟ್ಟು ಸೈಲೆಂಟಾಗಿ ಹೋಗಿ ಮಲಗಿಬಿಟ್ಟಿರ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಪಲಾವ್ ಮಾಡಿ ಉಪ್ಪಿಟ್ಟು ಮಾಡಿ ಪಾತ್ರೆ ಎಲ್ಲ ಉಜ್ಜಿ ಎಷ್ಟಾಗುತ್ತೋ ಅಷ್ಟೆಲ್ಲ ಉಜ್ಜಿ ಹಂಗೆ ಹೋಟ್ಲಿಂದ ಮತ್ತೆ ಟೀ ಪಾತ್ರೆ ಎಲ್ಲ ತೊಗೊಂಬಂದು ಹಂಗೆ ಹಾಕಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಳೋ ಅಂತ ಬಿಟ್ಬಿಟ್ಟಿದ್ದು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಬಲ್ ರಿಕ್ವೆಸ್ಟು, ದಯವಿಟ್ಟು ಬೇಡ್ಕೊತಾ ಇದ್ದೀನಿ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡೋದ್ರಿಂದ ಕಂಟೆಂಟು ಕೂಡ ನನಗೆ ತೋಚೋ ಥರ, ನಾನು ಯಾರ ಸಪೋರ್ಟು ಇಲ್ಲದೆ ನನಗೆ ತೋಚೋ ಥರ ನಾನು ಕಂಟೆಂಟ್ ಕೊಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋಸ್ನ ನೋಡಿ. ಈ ತಿಂಗಳಲ್ಲಾದರೂ ಅಮೌಂಟ್ ತೊಗೊಳ್ಳೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ.
ಈ ತಿಂಗಳು 30ನೇ ತಾರೀಕು 20ನೇ ತಾರೀಕು ಒಳಗಡೆ $60 ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಕೈಯಲ್ಲೇ ಆಗಲಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ನನ್ನ ಕೈ ಕೂಡ ತುಂಬ ನೋವು ಬಂತು. ಒಂದೊಂದು ಟೈಮ್ ಅದೇ ಥರ ತಿರುಗಿಸ್ತಾ ಇದ್ದರೆ ಕೈ ವಿಪರೀತ ಚೊಳ್ಕೊಡ್ದ್ಬಿಡುತ್ತೆ. ಸೊ ನನಗಂತೂ ಚೊಳ್ಕೊಡಿತಾ ಇತ್ತು. ಇಳಿಸ್ಬಿಟ್ರೆ ಸಾಕಪ್ಪ ಅನ್ನೋಂಗೆ ಸಿಕ್ಕಾಪಟ್ಟೆ ಕೈ ನೋವು ಬರ್ತಾ ಇರುತ್ತೆ. ಸೊ ನನಗೆ ಯಾವಾಗ ಇಳಿಸ್ತೀನಿ ಅನ್ನಿಸ್ತಾ ಇತ್ತು. ಡೈಲಿ ರೊಟೀನ್ಗೋಸ್ಕರ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.